ಹಲೋ, ನಮಸ್ಕಾರ ಎಲ್ಲರಿಗೂ. ಆ, ಇವತ್ತು ಭಗವದ್ಗೀತೆದು ಅಧ್ಯಾಯ 6 ಮತ್ತು ಶ್ಲೋಕ ನಂಬರು 10. ಆ, ಇದು ನನಗೆ ಯಾಕೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಅಂದರೆ, ದೇರ್ ಆರ್ ಟೂ ಥಿಂಗ್ಸ್. ಒನ್ ಈಸ್ ಮಂಕುತಿಮ್ಮನ ಕಗ್ಗ, ಅದು ಕನ್ನಡದ ಭಗವದ್ಗೀತೆ ಅಂತ ಹೇಳ್ತೀವಿ. ಬಿಕಾಸ್ ದಟ್ ಈಸ್ ತುಂಬ ಚೆನ್ನಾಗಿ ಡಿ ವಿ ಗುಂಡಪ್ಪ ಅವರು ಆ ಸಾರನ ಈ ಥರ ಮಂಕುತಿಮ್ಮನ ಕಗ್ಗದಲ್ಲಿ ಬರೆದು ಚೆನ್ನಾಗಿ ಇಟ್ಟಿದ್ದಾರೆ. ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅಳವಡಿಸ್ಕೋಬೇಕು. ಅದೇ ಥರ ಭಗವಂತ ಇದರಲ್ಲಿ ಭಗವದ್ಗೀತೆಯಲ್ಲಿ ಸಂಸ್ಕೃತ ಶ್ಲೋಕಗಳಲ್ವಾ, ಸೊ ಎವ್ರಿ ಒನ್ ಕಾಂಟ್ ಅಂಡರ್ಸ್ಟ್ಯಾಂಡ್ ಸಂಸ್ಕೃತ. ಸೊ ಅಟ್ಲೀಸ್ಟ್ ಇದು ಮಂಕುತಿಮ್ಮನ ಕಗ್ಗ ಹೆಂಗಂದ್ರೆ ಅಟ್ಲೀಸ್ಟ್ ಕನ್ನಡದಲ್ಲಿ ಸ್ವಲ್ಪನಾರು ಅರ್ಥ ಆಗುತ್ತೆ ಅಲ್ವಾ. ಸಿ ಹೌ ಹಿ ರೈಟ್ಸ್ ದ ಸೇಮ್ ಭಗವದ್ಗೀತಾ ಚಾಪ್ಟರ್ 6 ಅಲ್ಲಿ 10th ಶ್ಲೋಕ, ದಟ್ ಈಸ್ ಕೊರಿಲೇಟಿಂಗ್ ವಿತ್ ದ ಮಂಕುತಿಮ್ಮನ ಕಗ್ಗ. ದ ನಂಬರ್ ಈಸ್ 701. ಓಕೆ, ಅದರಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಯಾವ್ದು ಹೇಳಿ ಫಸ್ಟು, ಭಗವದ್ಗೀತೆ ಹೇಳ ಅಥವಾ ಮಂಕುತಿಮ್ಮನ ಕಗ್ಗ ಹೇಳ? ಸೊ ಭಗವದ್ಗೀತೆ ಸ್ಟಾರ್ಟ್ ಮಾಡಿದ್ದಲ್ಲ, ಭಗವದ್ಗೀತೆನ ಹೇಳ್ತೀನಿ, ಆಮೇಲೆ ಅದನ್ನು ತಗೊತೀನಿ, ಹೌ ಇಟ್ ಕೊರಿಲೇಟ್ಸ್ ಅಂತ ಹೇಳ್ತೀನಿ. ಯೋಗಿ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಮರ್ತುಬಿಟ್ಟಿನಿ, ಎಷ್ಟು ದಿನ ಆಯಿತು ಸ್ಟಾಪ್ ಮಾಡಿ. ಐ ನೀಡ್ ಟು ಡೂ ಇಟ್ ಅಗೇನ್. ರಿಯಲಿ ಇಟ್ ವಾಸ್ ಹೆಲ್ಪಿಂಗ್ ಮೀ, ಬಟ್ ನಾನೇ ಸ್ಟಾಪ್ ಮಾಡಿಬಿಟ್ಟಿದ್ದೆ ಮಧ್ಯದಲ್ಲಿ. ಸೊ ಏನು ಹೇಳ್ತಿದ್ದಾರೆ ಇದರಲ್ಲಿ ಭಗವದ್ಗೀತೆ ಶ್ಲೋಕದಲ್ಲಿ? 10th ಶ್ಲೋಕ 6th ಚಾಪ್ಟರ್. ಸೊ ಯೋಗಿ ಆದವನಿಗೂ ಅವನಿಗೆ ಡಿಸ್ಟರ್ಬನ್ ಬರಲ್ಲ ಅಂತ ಅಲ್ಲ. ಸಿ ಎವ್ರಿಬಡಿ ಗೆಟ್ಸ್ ಡಿಸ್ಟರ್ಬೆನ್ಸ್. ಮೈಂಡ್ ಕಣ್ಣು ಮುಚ್ಕೊಂಡು 1 ನಿಮಿಷ ಅಲ್ಲ 10 ಸೆಕೆಂಡ್ ಕುತ್ಕೊಳ್ರಿ ಅಂದರೆ ಕುತ್ಕೊತೀರಾ? ಇಲ್ಲ, ಆಗಲ್ಲ ಅಲ್ವಾ. ಯಾಕಂದ್ರೆ ಮೈಂಡ್ ಈಸ್ ಅ ಚಾಟರ್ ಬಾಕ್ಸ್. ಎವ್ರಿಥಿಂಗ್ ಕಮ್ಸ್ ಇನ್ ಟು ಯುವರ್ ಮೈಂಡ್. ಹೆಂಗೆ ಸ್ಟಾಪ್ ಮಾಡೋದು ಅಂದ್ಕೊಂಡ್ರೆ ಮೆಡಿಟೇಷನ್ ಅಂತಾರೆ. ಮೆಡಿಟೇಷನ್ ಅಂದರೆ ಏನು? ದೆನ್ ಯು ಹ್ಯಾವ್ ಟು ಸಿಟ್ ಫಾರ್ ಎ ಸೈಲೆಂಟ್ಲಿ ಆ್ಯಂಡ್ ಜಸ್ಟ್ ಅಬ್ಸರ್ವಿಂಗ್ ಅ ಥಾಟ್ಸ್ ವಿಚ್ ಆರ್ ಕಮ್ಮಿಂಗ್ ಇನ್ ಟು ಮೈಂಡ್. ಅಷ್ಟೇ. ಲೆಟ್ ಇಟ್ ಕಮ್ ಆ್ಯಂಡ್ ಅಲೋ ಇಟ್ ಟು ಗೋ. ಲೆಟ್ ಇಟ್ ಕಮ್, ಅಲೋ ಇಟ್ ಟು ಗೋ. ಇಲ್ಲ, ಒಂದೊಂದು ತುಂಬ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ನಾಳೆ ಬಾ ಅಂತ ಹೇಳಬೇಕು, ದಟ್ಸ್ ದ ಸೀಕ್ರೆಟ್. ಸೊ ಇಲ್ಲಿ ಏನು ಹೇಳ್ತಿದ್ದಾನೆ ಭಗವಂತ, ಯೋಗಿ ಆದವನು ಹೆಂಗೆ ತನ್ನ ಮನಸ್ಸಲ್ಲಿ ಬರೋ ಅಂತ ಹೆಂಗೆ ತನ್ನ ಕಂಟ್ರೋಲ್ ಮಾಡಬೇಕು, ಹೆಂಗೆ ಕಂಟ್ರೋಲ್ ಮಾಡೋದು ಮನಸ್ಸನ್ನು? ಬಿಕಾಸ್ ಯು ಕ್ಯಾನ್ ಕಂಟ್ರೋಲ್ ಓನ್ಲಿ ಥ್ರೂ ದಿಸ್ ಏನು ಇದು ಪರಿಗ್ರಹ. ಅಂದರೆ ಪರಿಗ್ರಹ 10 ಇಂದ್ರಿಯಗಳಿರುತ್ತಲ್ಲ, 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು. ಆಯಿತಾ? ಜ್ಞಾನೇಂದ್ರಿಯ ಅದು ಕಣ್ಣು, ಮೂಗು, ಬಾಯಿ, ಚರ್ಮ, ಕಿವಿ. ಓಕೆ. ಕರ್ಮೇಂದ್ರಿಯ ಇದು ಮಾತಾಡೋದು, ಓಕೆ, ಓಡಾಡೋದು, ಮುಟ್ಟೋದು. ಸೊ ಏನಾರು ಕೆಲಸ ಮಾಡ್ತಿರ್ತೀವಿ, ಅದು ಕರ್ಮಗಳೇನು ಮಾಡ್ತಿರ್ತೀವಿ ಅದು. ಸೊ ಈಗ ಕಣ್ಣಿಗೆ ಆಹಾರ ಏನು? ರೂಪ. ಕಿವಿಗೆ ಆಹಾರ ಏನು? ಶಬ್ದ. ಚರ್ಮಕ್ಕೆ ಆಹಾರ ಏನು? ಸ್ಪರ್ಶ, ಟಚ್. ನಾಲಿಗೆ ಆಹಾರ ಏನು? ರಸ. ಯು ವಾಂಟ್ ಟು ಈಟ್ ದ ವೆರಿ ಗುಡ್ ಡಿಲಿಷಿಯಸ್ ಫುಡ್. ಮೂಗಿಗೆ ಆಹಾರ ಏನು? ತುಂಬ ಚೆನ್ನಾಗಿರೋ ಗಂಧ, ಒಳ್ಳೊಳ್ಳೆ ಸ್ಮೆಲ್ಲು, ಆರಾಮ ಇರೋ ಸೆಂಟ್ ಹಾಕೋಬೇಕಂತ. ಕಾಲುಗಳು ಚಲಿಸುವುದು, ಕೈಗಳು ಯಾವುದಾದ್ರು ಕೆಲಸ ಮಾಡೋದು. ವಾಗೇಂದ್ರಿಯ ಅಂದ್ರೇನು? ಮಾತಾಡಬೇಕು ಅನ್ನೋದು. ಇದು 3ನೇದು ಕರ್ಮೇಂದ್ರಿಯಗಳಲ್ಲಿ. ಸೊ ಧ್ಯಾನಕ್ಕೆ ಕುಳಿತಾಗ
ಕಣ್ಣು ನೋಡಬೇಕು ಮತ್ತು ಇಟ್ ವಿಲ್ ಟೆಲ್ ಲೈಕ್ ಓಪನ್ ಯುವರ್ ಐಸ್ ಅಂತ. ಸೊ ಡೋಂಟ್ encourage it to open your eyes. So that's what. 1 second, I put it off my Wi-Fi because calls are coming. I don't want the disturbance. ಓಕೆ. ಸೊ ಇದು ಉದಾಹರಣೆಗೆ ಇದು ನೋಡಿ, ಹಿಂಗೆ ಡಿಸ್ಟರ್ಬೆನ್ಸ್ ನೋಡಿ, ಹಿಂಗೆ ಮಾಡ್ತಿದ್ದೀನಿ ನಾನು ವಿಡಿಯೋ. ದ ಡಿಸ್ಟರ್ಬೆನ್ಸ್ ಇಸ್ ಕಮಿಂಗ್. ವಿ ಹ್ಯಾಡ್ ಟು ಲುಕ್ ಇನ್ ಟು ಇಟ್. But again, we should not get disturbed by the fact that that disturbance came. And just take action. Don't relate it to that. Don't get attached to it ಅಂತ ಹೇಳೋದು ಭಗವಂತ ಇದರಲ್ಲಿ. ಸೊ ನೀವೇನು ಮಾಡಬೇಕು ಅಂತ ನಾನು ಇದು ಮಾಡ್ತಿಲ್ಲ, ನನಗೋಸ್ಕರ ನಾನು ತಿಳ್ಕೊಬೇಕು ಅಂತ. ಎನಿವೇ, ಇಟ್ ವಿಲ್ ಬಿ if I record, I can upload it to. It will be there in the YouTube or Facebook or Insta. It will be helpful to you if you implement, but it will be helpful for me if I implement, and I'm reading for myself. It will be useful for everyone. Whoever wants to follow, I can follow. So ಅವ ಭಗವಂತ ಏನು ಹೇಳ್ತಿದ್ದಾನೆ, ಸಿ ಡಿಸ್ಟ್ರಾಕ್ಷನ್ಸ್ ವಿಲ್ ಬಿ ಎವ್ರಿವೇರ್, ಬಟ್ ನೀನು ಒಂದು ಕಡೆ ಟು ಅಟ್ಲೀಸ್ಟ್ ಜಸ್ಟ್ ಅವಾಯ್ಡ್ ದ ಅದರ್ ಡಿಸ್ಟ್ರಾಕ್ಷನ್ಸ್ ಟು ಕಮ್ ಇನ್ ಟು ಯುವರ್ ಪ್ಲೇಸ್. ಒಂದು ಕಡೆ ನೆಮ್ಮದಿಯಾಗಿ ಒಂದು ಸ್ವಲ್ಪ ನೀನು ಒಬ್ಬರೇ ಕೂತ್ಕೋಬೇಕು. ಓಕೆ, ಮನಸ್ಸಿನಲ್ಲಿ ನೀವು ನೂರಾರು ಸಾವಿರಾರು ಡಿಸ್ಟರ್ಬೆನ್ಸ್ ಇರ್ಬೋದು. ಈವನ್ ಇಫ್ ಲೈಕ್ ಇವಾಗ ಟ್ರಾವೆಲಿಂಗ್, ಲೈಕ್ ಫಾರ್ ಎಕ್ಸಾಂಪಲ್ ನಾನೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀನಿ ಅಂತ ತಿಳ್ಕೊ, ತುಂಬ ಡಿಸ್ಟರ್ಬೆನ್ಸ್ ಅಲ್ಲ, ಹೊರಗಡೆದು ಕಿಚ್ಚಿ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಎವ್ರಿಥಿಂಗ್ ಗೆಟ್ ಡಿಸ್ಟರ್ಬ್ಡ್. ಬಟ್ ವಾಟ್ ಐ ವಿಲ್ ಡೂ, ಐ ವಿಲ್ ಮೇಕ್ ಅ ಬೌಂಡ್ರಿ. ಒಂದು ಕಿವಿ ಕೇಳಿಸ್ಕೊಂತಿರುತ್ತೆ, ಬಟ್ ಐ ವಿಲ್ ನಾಟ್ ಅಲೋ ಇಟ್ ಟು go inside into mind and disturb me. But I'll focus on my meditation during that also. Okay, meditation ಅಂದ್ರೆ ಏನು, just focus on your breath. ಉಸಿರು ಮೇಲೆ ಫೋಕಸ್ ಮಾಡ್ಕೊತ ಇರಿ ಅಷ್ಟೇ. ಇದೆಲ್ಲ ಹೊರಗಿಂದೇನು ಕೇಳಿಸಲ್ಲ, ಕಾಣಿಸಲ್ಲ, ನೋಡ್ತಾ ಇದ್ರು ಕಾಣಿಸಲ್ಲ. ನನಗೆ ನನ್ನ ಫ್ರೆಂಡ್, ಗೈಡ್, ಗುರುಗಳು ಒಂದ್ಸತಿ ನನಗೆ ಹೆಂಗೆ ಅನಿಸ್ತು ಅಂತಂದರೆ, ಐ ಟೋಲ್ಡ್ ಹರ್ ದಟ್ ಲೆಟ್ಸ್ ಗೋ ಫಾರ್ ಶಾಪಿಂಗ್. ದೆನ್ ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ಅದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ, ಶಾಪಿಂಗು ಅದು ಇದು. ನನಗೆ ತುಂಬ ಇಂಟ್ರೆಸ್ಟು. ದೆನ್ ಬಿಕಾಸ್ ನನಗೆ ಸಮಾಧಾನ ಆಗುತ್ತೆ ಬಂದರೆ ಅಂತ ಶಿ ಕೇಮ್. ಬಟ್ ಆವಾಗ ಓಕೆ ಲೆಟ್ಸ್ ಗೋ ಆ್ಯಂಡ್ ಪರ್ಚೇಸ್ ದಿಸ್ ಅಂತ. ನನಗೆ ಅದೆಲ್ಲ ಏನೂ ಕೇಳಿಸ್ತಿಲ್ಲ, ನನಗೆ ಅದೆಲ್ಲ ಏನೂ ಕಾಣಿಸ್ತಿಲ್ಲ. ನಿನ್ಗೇನು ಬೇಕೋ ನೀನು ತಗೋ, ನೀನು ಖುಷಿ ಅಂತ. ನಂಗೆ ಅದ್ರ ಏನು ಬೇಡ, ನಾನು ಹೋಗ್ತೀನಿ ಮನೆಗೆ. ಐ ವಾಸ್ ಜಸ್ಟ್ ನನಗೊಂಥರ ಟಣ್ಣಂತ ಗಂಟೆ ಬಾರಿಸ್ದಂಗೆ ಆಯಿತು. ಯಾಕಂದರೆ ಈವನ್ ದೋ ಶಿ ಈಸ್ ಸೀಯಿಂಗ್ ದ ವ್ಯೂ, ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಜಯನಗರ, ಇವನು ಶಾಪಿಂಗ್ ಕಾಂಪ್ಲೆಕ್ಸು, ಅದು ಇದು. ಸೊ ಆಸೆ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು ಅಂತ. ಆದರೆ ಅವರಿಗೆ ಅದಿಲ್ಲ. ಹೆಂಗಿದೆ, ಶಿ ಈಸ್ ಯೋಗಿ ಬಿಕಾಸ್ ಶಿ ಈಸ್ ನಾಟ್ ಗೆಟ್ಟಿಂಗ್ ಅಟ್ರಾಕ್ಟೆಡ್ ಟು ದ್ಯಾಟ್. That's what the difference between me and the yogi, my teacher. The same word is with the ರಮಣ ಮಹರ್ಷಿಗಳು. ಅದನ್ನೇ ಭಗವಂತ ಹೇಳ್ತಿರೋದು, ಕೃಷ್ಣ ಪರಮಾತ್ಮ. ನೀನು even though you are in this material world, don't get attached or attracted to that ಅಂತ ಹೇಳ್ತಿದ್ದಾನೆ. ಅದು ಕಷ್ಟ ತುಂಬ, ಬಟ್ ಮಾಡಿದರೆ ನಿಮಗೆ ಏನು, ನನಗೆ ಎಲ್ಲರಿಗೂ ಅದು ತುಂಬ ಸುಖ ತಂದು ಕೊಡುತ್ತೆ. ಅಟ್ಯಾಚ್ಮೆಂಟ್ ಇಸ್ ದ ಪ್ರಾಬ್ಲಮ್ ಹಿಯರ್.
ಸೊ, ಅದೇ ಸೇಮು ಏನು ಹೇಳ್ತಿದ್ದಾನೆ, ಸುಮ್ಮನೆ ಒಂದು ಸೈಲೆಂಟಾಗಿ ಕೂತ್ಕೊಂಡು ಮೆಡಿಟೇಟ್ ಮಾಡೋ, ಒಂದು ಸಪ್ರೇಷನ್ ಇರಬೇಕು. ಲೋಕದ ಇದೇನು ವ್ಯವಹಾರಗಳು ಇರುತ್ತೋ ಅದು ಮಾಡಲೇಬೇಕು. ಯು ಹ್ಯಾವ್ ಟು ಟ್ರಾವೆಲ್ ಇನ್ ಸಮ್ ಬಸ್, ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಲ್ಲ. ಯು ಹ್ಯಾವ್ ಟು ಗೋ, ಲೈಕ್ ಯು ಹ್ಯಾವ್ ಟು ಬಿ ಅಟ್ ಪೀಸ್ ಅಂಟಿಲ್ ಯು ರೀಚ್ ಟು ದಟ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ಹೌ ಟು ಕೀಪ್ ದಟ್ ಕಾಮ್, you have to separate that and go within and then sit quiet and then be on your own. ಅದು ಹೇಳ್ತಿದ್ದಾನೆ. ಕೆಲವೊಬ್ರಿಗೆ ಅರ್ಥ ಆಗ್ತಿಲ್ಲ ಅನ್ಕೊಂತೀನಿ, ಬಟ್ ಸ್ಟಿಲ್ ಇಫ್ ಯು ಟ್ರೈ ರಿಯಲಿ ಇಟ್ ವಿಲ್ ಸಿಂಕ್ ಇನ್. ಅದು ಅರ್ಥ ಆಗ್ತಿದ್ದಾರೆ ಅಂದರೆ ಇದ್ರ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮಂಕುತಿಮ್ಮನ ಕಗ್ಗ ಹೆಂಗೆ ಇದೇ ಸೇಮು ಚಾಪ್ಟರ್ 6 ಮತ್ತು ಶ್ಲೋಕ 10 ಹೆಂಗೆ ಇದು 701 ಮಂಕುತಿಮ್ಮನ ಕಗ್ಗಕ್ಕೆ ಕೋರಿಲೇಟ್ ಆಗ್ತಿದೆ ಅಂತಂದರೆ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ ಅವರು. 2 ಕೋಣೆಗಳ ಮಾಡು ನೀ ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗದ ಆಟಗಳನ್ನು ಆಡು, ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ ಮಂಕುತಿಮ್ಮ. ಈ ವರಯೋಗ ಸೂತ್ರವಿದು ಮಂಕುತಿಮ್ಮ. ಇಲ್ಲಿ ಬರ್ದಿಟ್ಕೊಂಡಿನಿ, ಅದನ್ನ ನೋಡಿ ಹೇಳ್ತಿರೋದು ನಾನೇನು ತಲೆಯಲ್ಲಿ. ಐ ಮೀನ್ ಲೈಕ್ ಇಫ್ ಅದು ಬೈ ಹ್ಯಾಟ್ ಮಾಡಿ ನೆನ್ಪಿಡ್ಕೊಂಡು ಮಾಡಿದರೆ ಮಾಡಬಲ್ಲೆ, ಬಟ್ ಮಾಡಿಲ್ಲ ಅಷ್ಟೆ. ಮಾಡಬೇಕು ವೆನ್ ಟೈಮ್ ಪರ್ಮಿಟ್ಸ್ ಐ ವಿಲ್ ರಿಯಲಿ ಡೂ ಇಟ್. 2 ಕೋಣೆಗಳ ಮಾಡು ನೀ ಮನದಾಲಯದಿ. 2 ಕೋಣೆ ಮಾಡು, 2 rooms ಯು ಮೇಕ್. 1 room, ಓಕೆ, ಹೊರ ಕೋಣೆಯಲ್ಲಿ ಲೋಗದ ಆಟಗಳನ್ನು ಆಡು. 1 room, ಔಟರ್ ರೂಮ್, ಯು ಮೇಕ್ ಆಲ್ ದ ಥಿಂಗ್ಸ್ ವಾಟ್ ಎವರ್ ಯು ವಾಂಟ್ ಟು ಡೂ. ಲೈಕ್ ಓಕೆ, ನಾನು ಶಾಪಿಂಗ್ ಮಾಡ್ತೀನ, ಅಥವಾ ಒಂದು ಕಡೆಯಿಂದ ಬಸ್ಸಿಂದ ಇನ್ನೊಂದು ಕಡೆ ಹೋಗ್ತೀನ, ಓಕೆ, ಅದೆಲ್ಲ ಮಾಡಲೇಬೇಕು. बिकॉज ಇದು ರೋಸಿ रोटी कमाना है यार. So ये करना ही है, पर the disturbances, how to deal with them and how to keep your peaceful mind, calm within. That's what he is explaining. ಹೊರ ಕೋಣೆಯಲ್ಲಿ ಲೋಗದ ಆಟಗಳನ್ನು, ಮೇಕ್ a separation between 2 rooms. Okay, 1 room you make all these things, interactions you do as it is, it should go on. Okay, ಕುಕ್ ಮಾಡಬೇಕು, ನಾನು ಮನೇಲಿ ಪಾಪನ ನೋಡ್ಕೋಬೇಕು, ಕುಕ್ ಮಾಡಬೇಕು. ಬೀಯಿಂಗ್ ಎ ಸಿಂಗಲ್ ಪೇರೆಂಟ್, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ ಟು ಎವ್ರಿಥಿಂಗ್ ಟು ಮ್ಯಾನೇಜ್, ಬಟ್ ಸ್ಟಿಲ್ ಐ ನೀಡ್ ಟು ಟೇಕ್ ಕೇರ್ ಆಫ್ ಮೈ ಪೀಸ್ ಆಫ್ ಮೈಂಡ್ ಆಸ್ ವೆಲ್, ರೈಟ್? ಸೊ ವಾಟ್ ಐಲ್ ಡೂ, ಐ ವಿಲ್ separate these things. Along with this, by doing, I'll separate it. And for me time is peaceful time. Every time it should be me time only, that also we can make, but it's very difficult. But we can make 24/7 me time. ಇನ್ನೊಂದು ಕೋಣೆಯಲ್ಲಿ, ಇನ್ನೊಂದು ರೂಮಲ್ಲಿ, ಒಳಮನೆಯ ಶಾಂತಿಯಲ್ಲಿ, ಮೌನದ ಒಳಮನೆಯ ಶಾಂತಿ, ವಿರಮಿಸೊಬ್ಬನೇ ಮಂಕುತಿಮ್ಮ ಅಂತ ಹೇಳ್ತಿದ್ದಾರೆ. ಟೇಕ್ ರೆಸ್ಟ್ ಇನ್ ದ ಅದರ್ ರೂಮ್, ಒಳಮನೆಯ ಶಾಂತಿ, ದ ಇನ್ನರ್ ರೂಮ್, ದ ಅದರ್ ರೂಮ್, ರೈಟ್? ಡೋಂಟ್ ಟೇಕ್ ದ ಮೀನಿಂಗ್ ಲಿಟ್ರಲಿ, ಲೈಕ್ ಇನ್ನರ್ ರೂಮ್ ಆರ್ ಔಟರ್ ರೂಮ್. ಮನ್ಸಲ್ಲಿ ಮಾಡ್ಕೋಬೇಕು. ಮನಸ್ಸಲ್ಲಿ 2 ಮನೆ ಮಾಡ್ಕೊಂಡು, ಒಂದು ಮನೆಯಲ್ಲಿ ನೀವು ಔಟರ್ ಥಿಂಗ್ಸ್, ದ ಎಕ್ಸ್ಟರ್ನಲ್, ವಾಟ್ ಎವರ್ ಮೆಟೀರಿಯಲ್ ಥಿಂಗ್ಸ್, ವಾಟ್ ಎವರ್ ಇನ್ ದಿಸ್ ಎಕ್ಸ್ಟರ್ನಲ್ ವರ್ಲ್ಡ್, ಮಾಯಾಲೋಕ ಅಲ್ವಾ? ದಟ್ಸ್ ವಾಟ್ ಹಿ ಇಸ್ ಟೆಲಿಂಗ್, ಮಾಯಾಲೋಕ. ದಿಸ್ ಇಸ್, ಸೊ ಬಿ ಹ್ಯಾಪಿ ಇನ್ ದ ಇನ್ಸೈಡ್, ದಟ್ ದ ಸೆಕೆಂಡ್ ರೂಮ್, ದ ಅದರ್ ರೂಮ್, ದಟ್ಸ್ ವಾಟ್ ಹಿ ಇಸ್ ಟೆಲಿಂಗ್. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಗೊತ್ತಾ? ದ ಸೀಕ್ರೆಟ್ ದೇ ಹ್ಯಾವ್ ಗಿವನ್ ಇಟ್ ಓಪನ್ಲಿ. ಭಗವದ್ಗೀತದಲ್ಲಾಗಲಿ, ಮಂಕುತಿಮ್ಮನ ಕಗ್ಗದಲ್ಲಾಗಲಿ, ಇದೆಲ್ಲ ವೇದಗಳಾಗಲಿ, ಉಪನಿಷತ್ಗಳಾಗಲಿ, ಎಲ್ಲರೂ ಓಪನ್ ಸೀಕ್ರೆಟ್ ಹೇಳಿರೋದು. ಬಟ್ ನಾವು ಎಷ್ಟು ದಡ್ರು, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಎಷ್ಟು ಚೆನ್ನಾಗಿದೆ, ಅದೆಲ್ಲ ನಾವು ಅಳವಡಿಸ್ಕೊಂತಿಲ್ಲ. ದಟ್ ಈಸ್ ವಾಟ್ ದ ಡಿಸಾಸ್ಟರ್. But yeah,
there is still time. There is still nowadays because of the ಇದು ಟೆಕ್ನಾಲಜಿ ಇದು ಈಗ ನೋಡಿ ನಾವು ಅಪ್ಲೋಡ್ ಮಾಡೋಕ್ಕಾಗ್ತಿದೆ, ವಿಷಯನ ಶೇರ್ ಮಾಡ್ಕೊಳಕ್ಕಾಗ್ತಿದೆ. ಸೊ it's good. I think some people are getting it realized and then implementing. um, ನೋಡೋಣ. ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಸುಮ್ಮನೆ ಡಿಸ್ಕಷನ್ ಥರ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದು ಅದನ್ನೇ ಅವ್ರು ಹೇಳ್ತಿದ್ದಾರೆ ಮೌನದೊಳಮನೆಯ ಶಾಂತಿಯಲ್ಲಿ. ಪೀಸ್, ಎವ್ರಿ ಒನ್ ಲುಕ್ಸ್ ಫಾರ್ ಪೀಸ್, ಎವ್ರಿ ಒನ್ ಈಸ್ ಲುಕಿಂಗ್ ಫಾರ್ ಪೀಸ್. ಅದು ಇಂಟರ್ನಲ್ ಪೀಸ್, ಅಂತರಾತ್ಮದ ಪೀಸ್. ಪೀಸ್ ನಾಟ್ ಪೀಸ್ ಪೀಸ್. ರವಿಚಂದ್ರ ಹೇಳ್ತಾನೆ ಪೀಸ್ ಪೀಸ್ ಅಂತ. ಹಂಗಲ್ಲ, PEACE, ನಾಟ್ PIECE. ಓಕೆ ಓಕೆ, ಆ ಪೀಸಸ್ ಆಗಿರೋದನ್ನು ಜೋಡಿಸ್ಕೋಬೋದು ಈ ಪೀಸಿಂದ, PEACE. ಓಕೆ. ವರಯೋಗ ಸೂತ್ರವಿದು ಮಂಕುತಿಮ್ಮ. ವರಯೋಗ, ವರ, ದ ಬ್ಲೆಸ್ಸಿಂಗ್, ದ ಬ್ಲಿಸ್. ಯೋಗ means what? Joining. Sutra means formula he is giving, the Almighty Bhagavanta. See, I am feeling he is laughing. Okay, that's what the meaning I wanted to say. Thank you so much. And yeah, Om Shri Paramatmane Namaha. Om Shri Krishna Pranamastu.